ತಲೆಗೆ ನಾನು ಅದೇ ತಲೆಗೆ ಇವನು ರವಿರಾಜ್ ಹೊಡೆಯೋದನ್ನು ನೋಡ್ತೇನೆ. ಆದಮೇಲೆ ಚಿಂತನೆಯನ್ನು ಇಲ್ಲಿಗೆ ಹಾಕ್ತೇನೆ ಎದೆಗೆ. ಆದಮೇಲೆ ಇವನು ಪೃಥ್ವಿರಾಜ್ ಇಲ್ಲಿಗೆ ಹಾಕ್ತೇನೆ. ಅಬ್ದುಲ್ ರಹೀಮನ್ ರಕ್ತ ಹೋಗ್ತಾ ಉಂಟು. ಆದಮೇಲೆ ಸುಮಿತ್ ತಲ್ವಾರ್ ಇಲ್ಲಿ ಮುಖಕ್ಕೆ ಬೀಳುವ ತಲ್ವಾರ್ ನಾನು ಈ ಥರ ಕೈಗೆ ಏಟಾಗ್ತದೆ. ಕೈ ಇದು ಬೆರಳು ಕಟ್ಟಾಗ್ತದೆ. ಇದು ಕಟ್ಟಾಗಿದೆ, ಬೆರಳು ಕಟ್ಟಾಗಿದೆ ಈ ಕೈ. ಈಗ ಅದು ಬೆರಳು ಹೇಗೆ ನಿಂತ್ಕೊಂಡಿದೆ? ಈಗ ಅದು ಸರ್ಜರಿ ಮಾಡಿದೆ, ಮತ್ತೆ ಒಂದು ರಾಡೆಲ್ಲ ಉಂಟು. ಸೊ ಇದು ಪೂರ್ತಿ ಕೆಳಗೆ ಬೀಳುತ್ತೆ? ಇದು ಬೀಳಲ್ಲ, ಇದು ಕಟ್ಟಾಗಿ ಈ ಥರ ನೇತಾಡ್ತಾ ಇದೆ. ಆವಾಗ ರವಿರಾಜ್ ಬಂದು ಇಲ್ಲಿಗೆ ತಲ್ವಾರ್ ಬೀಸ್ತಾನೆ ಹಿಂದ್ಗಡೆ. ಆದಮೇಲೆ ನನಗೆ ಗೊತ್ತಾಯಿತು ನನ್ನನ್ನು ಮತ್ತು ರೈಮನ್ನನ್ನು ಇವರು ಸಾಯಿಸ್ತಾರೆ. ಅಟ್ಯಾಕ್ ಮಾಡುವಾಗ ಇವನು ಬೊಬ್ಬೆ ಹಾಕ್ತಾನೆ, ಯಾರು ರೈಮನ್. ಬೊಬ್ಬೆ ಹಾಕುವಾಗ ನಾನು ಈ ಕಡೆ ನೋಡುವಾಗ ಅವನ ರಕ್ತ ಎಲ್ಲ ನನ್ನ ಮುಖಕ್ಕೆ ತಲೆಗೆಲ್ಲ ಇದಾಗ್ತಾ ಉಂಟು. ಆದಮೇಲೆ ನಾನು ಲೆಫ್ಟ್ ಸೈಡ್ ನೋಡುವಾಗ ಚಿಂತನ್ ಮತ್ತು ಸುಮಿತ್ ನನ್ನ ಕಡೆ ಇದ್ದ ತಲ್ವಾರ್ ಇಟ್ಕೊಂಡು. ಒಮ್ಮೊಮ್ಮೆ ಕೆಲಸಕ್ಕೆ ಹೋಗುವಾಗ ಇವನದ್ದು ದೀಪಕ್ ನನ್ನ ಬೈಕಲ್ಲಿ ನಾನು ಕರ್ಕೊಂಡು ಹೋಗಿದ್ದೇನೆ ಎಷ್ಟೋ ದಾರಿ. ದೇವಸ್ಥಾನದ್ದು ಹೈಯೆಸ್ಟ್ ಕೆಲಸ ಮಾಡ್ತಾಯಿದ್ದೆ. ಬಂಟ್ವಾಳದ ವೆಂಕಟರಮಣ ದೇವಸ್ಥಾನದ್ದು ಕೆಲಸ ಮಾಡಿದ್ದೇನೆ. ಎಲ್ಲಿ ಅಂತ ನರಾರಿ ದೇವಸ್ಥಾನ ಉಂಟಲ್ಲ ಮೇಲ್ಕರ ಹತ್ರ, ಅಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ್ದೇನೆ. ನಾನು ದೀಪು ಜಗದೀಶ್. ಆವಾಗ ನಾನು ಒಬ್ಬ ಮುಸ್ಲಿಮ್ ಅಂದರೆ 4-7 ಮಂದಿಯಿಂದ ಹಿಂದೂಗಳಿದ್ದರು. ಅಲ್ಲಿ ಏನು ಇದೇನು ಇರಲಿಲ್ಲ. ಆ ದೇವಸ್ಥಾನದಲ್ಲಿ ಊಟ ಕೂಡ ನಾನು ಮಾಡಿದ್ದೇನೆ. 3 ಕಿಲೋಮೀಟ್ರ್ ಉಂಟು ಯಾರ ದೀಪಕ್ನ ಮನೆಗೆ ಹೋಗಲಿಕ್ಕೆ. ಆವಾಗ ಅವನ ತಾಯಿ ಮತ್ತು ತಮ್ಮ, ಕೊನೆಯ ತಮ್ಮ ನಡ್ಕೊಂಡು ಹೋಗ್ತಾಯಿದ್ರು. ಆವಾಗ ನಾನು ರೈಮನ್ ಹೇಳಿದೆ, ಇದು ಹೊಯ್ಗೆ ಅವರ ಮನೆಗೆಲ್ಲ ದೀಪಕ್ನದು, ಅವರ ತಾಯಿ ಮತ್ತು ತಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳ್ತೇನೆ. ಆವಾಗ ಪಿಕಪ್ ನಿಲ್ಲಿಸಿದ, ನಾನು ಕರಿತೇನೆ ಅವರನ್ನು. ಆವಾಗ ಅವ್ರು ಬರ್ತಾರೆ. ಅವನ ತಮ್ಮ ಒಡೆಯ ಮೇಲೆ ಕೂತ್ಕೊಳ್ತಾನೆ, ತಮ್ಮ ಕೊನೆಯ ತಮ್ಮ. ತಾಯಿ ಸೈಡಲ್ಲಿ ಕೂತ್ಕೊಳ್ತಾರೆ. ಅದೇ ತಂದೆದು ಕಾಲು ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗಿದೆ. ಮಾನ್ಯ ವೀಕ್ಷಕರೇ, ನಿಮಗೆಲ್ಲರೂ ಗೊತ್ತು, ಇಡೀ ದಕ್ಷಿಣ ಕನ್ನಡ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಒಂದು ಘಟನೆ ನಡೆಯುತ್ತೆ. ಅದು ಕೊಳತೆ ಮಜಲು ಅಂತ ಹೇಳಿದರೆ, ನಾವೇನು ಇವತ್ತು ಪಾಲ್ಗುಣಿ ನದಿ ಅಂತೇವೆ, ಇದರ ಅಕ್ಕಪಕ್ಕ ಇರುವಂಥದ್ದು ಪೊಳಲಿ ಭಾಗ. ಇಲ್ಲಿ ಕೊಳತೆ ಮಜಲು ಬರುತ್ತೆ. ಇಲ್ಲಿ ಸುಮಾರು ಊರುಗಳು ಬರ್ತವೆ, ಅಮ್ಮುಂಜೆ ಹಾಗೆ ಕಲ್ಪನೆ ಅನ್ನುವಂಥದ್ದೆಲ್ಲ ಗ್ರಾಮಗಳು ಇಲ್ಲೆಲ್ಲ ಬರ್ತಾವೆ. ವ್ಯಂಜನ ಪದವು ಬರುತ್ತೆ. ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಸುಮಾರು ಕೂಲಿ ಕಾರ್ಮಿಕರು ದಿವಸಕ್ಕೆ ಕೆಲಸಕ್ಕೆ ಹೋಗುವಂಥವರೇ ಇಲ್ಲಿ ಅತಿ ಹೆಚ್ಚು ಜನ ವಾಸಿಸ್ತಾರೆ. ತುಂಬ ದುರಾದೃಷ್ಟ ಅಂತ ಹೇಳಿದ್ರೆ, ಇಲ್ಲಿ ಒಂದು ಭೀಕರ ಕೋಮು ಹತ್ಯೆಗೆ ಒಬ್ಬರು ಬಲಿ ಹಾಕ್ತಾರೆ. ನಿಮ್ಗೆಲ್ಲರೂ ಗೊತ್ತು, ಅಬ್ದುಲ್ ರಹಮಾನ್ ಅಂಥೇಳಿ. ಅವತ್ತು ಅವರು ಒಟ್ಟಿಗಿದ್ದಂಥವ್ರು. ಇನ್ನೊಬ್ಬರು ಕೂಲಿ ಕಾರ್ಮಿಕ ಅಂತ ಹೇಳಿದರೆ ಕಲಂದರ್ ಶಾಫಿ. ಇವ್ರ ಬಗ್ಗೆ ಈಗಾಗಲೇ ನೀವು ಬೇಕಾದಷ್ಟು ಕೇಳಿರ್ತೀರ. ಅವರಿಗೆ ಅವತ್ತು ಭೀಕರವಾಗಿ ಏಟು ಬೀಳುತ್ತೆ. ಆ ಏಟು ಬಿದ್ದ ನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಕೊನೆಗೆ ಅವರು ಆಸ್ಪತ್ರೆ ದಾಖಲಾಗಿ ತಾವು ಬಚಾವಾಗಿ ಬರ್ತಾರೆ. ಇವತ್ತು ಅವ್ರ ಪರಿಸ್ಥಿತಿ ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಹೃದಯ ವಿದ್ರಾವಕ ಘಟನೆ ಅನ್ನೋದಕ್ಕೆ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಕಲಂದರ್ ಶಾಫಿಯವರ ತಂದೆ ಅಂಗವಿಕಲರು ಅಂತ ಹೇಳಿದ್ರೆ ಒಂದು ಕಾಲಿಲ್ಲ, ಅವ್ರ ತಾಯಿಗಷ್ಟು ಹುಷಾರಿಲ್ಲ. ಆ ತಂದೆ ತಾಯಿ ಅಂದರೆ ಇಬ್ಬರಿಗೂ ವಯಸ್ಸಾಗಿದೆ. ಅವರಿಬ್ಬರಿಗೂ ಮನೆಯಲ್ಲಿ ದುಡಿತಾ ಇದ್ದಿದ್ದಂತ ಹೇಳಿದ್ರೆ ಕಲಂದರ್ ಶಾಫಿ. ಅದು ಕಲಂದರ್ ಶಾಫಿ ಏನು ದೊಡ್ಡ ಕೆಲಸ ಮಾಡ್ತಾ ಇರಲಿಲ್ಲ, ಮನೆ ಕಟ್ಟುವ ಕೆಲಸ, ಜಲ್ಲಿ ಈ ರೀತಿ ಮನೆಗೆ ಬೇಕಾದಂಥ ಸಾಮಾನು ಅನ್ಲೋಡ್ ಮಾಡುವಂಥ ಕೆಲಸವನ್ನು ಕಲಂದರ್ ಶಾಫಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ. ದಕ್ಷಿಣ ಕನ್ನಡಕ್ಕೆ ಈ ಕೋಮು ಹತ್ಯೆಯ ನಂಟು ಹೇಗೆ ಬೆಳೆದಿದೆ ಅನ್ನೋದಕ್ಕೆ ಇದು ಒಂದು ಕೈಗನ್ನಡಿ ಆಗುತ್ತೆ. ಇವತ್ತು ಇವರು ಒಂದು ಕಥೆನ ಕೇಳಿದಾಗ ನಿಮ್ಗೆ ಅನಿಸುತ್ತೆ. ಯಾಕಂತ ಹೇಳಿದರೆ, ಕಲಂದರ್ ಶಾಫಿ ಒಟ್ಟಿಗೆ ಇದ್ದಂಥವರೇ ದೀಪಕ್ಕು. ಇವರೆಲ್ಲ ಒಟ್ಟಿಗೆ ಚಿಕ್ಕ ವಯಸ್ಸಿನಿಂದನೂ ದೇವಸ್ಥಾನ ಕಟ್ಟುವುದಿರಲಿ, ಅಂಥ ವ್ಯಕ್ತಿನೇ ಇವರನ್ನು ಕರೆದು ಮನೆ ಹತ್ರ ಹೊಡಿತಾನೆ ಅಂದರೆ ಇದೆಂಥ ದುರಂತ. ಇವ್ರಿಗೆಲ್ಲ ಯಾರು ಇವರ ತಲೆಯನ್ನು ವಾಶ್ ಮಾಡಿದಾರಂತ ಇವತ್ತಿನವರೆಗೆ ಗೊತ್ತಾಗ್ತಾ ಇಲ್ಲ. ಅವರು ಯಾವ ಹೆಜ್ಜೆ ಹತ್ರ ಹೋಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಲಂದರ್ ಶಾಫಿ ಅವ್ರಿಗೆ ಇವತ್ತು ಕೂಲಿ ಕೆಲಸ ಮಾಡುವಂಥ ಒಬ್ಬ ಹುಡುಗ ದಿವಸಕ್ಕೊಂದು 600ರಿಂದ 800 ರೂಪಾಯಿ ಗಳಿಸ್ತಾ ಇದ್ದ. ಸಿಕ್ಕಾಗ ಕೂಲಿ ಸಿಕ್ಕಾಗಷ್ಟೇನೆ. ಈಗಾಗಲೇ ಆಸ್ಪತ್ರೆಯಲ್ಲಿ 3.5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚಾಗಿದೆ. ಸರ್ಕಾರನು ಇಲ್ಲಿ ಮೊದಲು ಅವರಿಗೆ ಅವನ ಜೀವನಕ್ಕೊಂದು ವ್ಯವಸ್ಥೆ ಮಾಡಬೇಕಾಗತ್ತೆ. ಅದೇ ರೀತಿ ಸಹಾಯ ಹಸ್ತ ಚಾಚೌರಿದ್ರು ಹೆಲ್ಪ್ ಮಾಡಬೇಕಾಗತ್ತೆ. ಇವರೆಲ್ಲ ಸ್ನೇಹ ಹೇಗಿತ್ತು, ಮುಂದೆ ಯಾಕೆ ಇವರನ್ನ ಕರೆದು ಹೊಡಿತಾರೆ, ಏನಾಗುತ್ತೆ ಆವತ್ತಿನ ದಿವಸ, ಎಲ್ಲನೂ ಅವ್ರ ಹತ್ರನೇ ಕೇಳ್ತಾ ಹೋಗ. ಕಲಂದರ್ ಶಾಫಿ ಅವರೇ, ನಿಮ್ಗೆ ಹೋದ ತಿಂಗಳಲ್ಲಿ ನಿಮ್ಗೆ ಭೀಕರವಾಗಿ ಏಟು ಬೀಳುತ್ತೆ ನಿಮ್ಮ ಕೊಳತೆ ಮಜಲಲ್ಲಿ. ನಿಜವಾಗ್ಲೂ ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರ ಜೀವನದಲ್ಲಿ?
ನಾನು ಮುಂಚೆ ಇದು ಇದು ಸಾರನ್ನೆಲ್ಲ ಮಾಡ್ತಾಯಿದ್ದೆ, ಕೂಲಿ ಕೆಲಸ ಅದೆಲ್ಲ ಹೋಗ್ತಾಯಿದ್ದೆ. ಆದಮೇಲೆ ಇದು ಹೊಯ್ಗೆಲೋಡಿಗೆ ಹೋಗ್ತಾಯಿದ್ದೆ, ಇದು ರೈಮನ್ನೊಟ್ಟಿಗೆ ಪಿಕಪ್ಗಳಲ್ಲೆಲ್ಲ. ನಿಮ್ಮ ಜೀವನನೇ ಕೂಲಿ ಕೆಲಸ? ಕೂಲಿ ಕೆಲಸ. ನೀವೇನು ಸ್ಥಿತಿವಂತರಲ್ಲ? ಅದೇನಲ್ಲ. ಆದಮೇಲೆ ಅಲ್ಲಿ ಅದು ಇದು ಕೆಲಸಕ್ಕೆಲ್ಲ ಹೊಯ್ಗೆಗೆಲ್ಲ ಲೋಡ್ ಮಾಡಲಿಕ್ಕೆಲ್ಲ ಹೋಗ್ತಾಯಿದ್ದೆ, ಅದರಲ್ಲಿ ಜೀವನ ಹೋಗ್ತಾಯಿದ್ದೆ. ಎಲ್ಲಿವರೆಗೆ ಕಲ್ತಿದ್ದೀರಿ ಎಜುಕೇಷನ್? 10th. ಹಾಂ. ನಿಮ್ಮ ಊರು ಯಾವುದು ಮೂಲತಃ? ನಮ್ಮದು ಬಡಗಬೆಲ್ಲೂರು. ಇದು ಕೂಲಿ ಕೆಲಸ ಮಾಡೋದು ಅಂತ ಹೇಳಿದರೆ ದಿನಕ್ಕೆ ಎಷ್ಟು ಸಂಬಳ ಇತ್ತು? ಅಲ್ಲಿ ಒಂದು 800 ಹಾಂ ಅಷ್ಟು. ಹಾಂ. ಅಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದಲ್ಲ, ಅದರಲ್ಲಿ 800 ಇತ್ತು. ಮತ್ತು ಹೊಯ್ಗೆ ಲೋಡು ಹೇಗೆ ಅಂದರೆ ಒಂದು ಪಿಕಪ್ ಲೋಡ್ ಮಾಡಿದ್ರೆ 200 ಕೊಡ್ತಾಯಿದ್ದು ಅಷ್ಟು. ಅದು ಲೋಡು ಹೇಗೆ ಸಿಗ್ತದೆ ಆ ಥರ ಒಂದು ಲೋಡು ಒಂದು ಪಿಕಪ್ ಮಾಡಿದೆ. ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ? ಅದೇ ತಂದೆದು ಕಾಲು ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗಿದೆ. ಮತ್ತು ಇದು ಆಗುವ 1 ತಿಂಗಳ ಮುಂಚೆ ಅವರ ಹಾರ್ಟ್ ಬ್ಲಾಕ್ ಇತ್ತು ತಂದೆಯದು. ಅದು 2 ಬ್ಲಾಕ್ ಇತ್ತು, ಅದನ್ನು ತೆಗೆದದು ಇಲ್ಲಿ ಕಂಕನಾಡಿಯಲ್ಲಿ. ಮತ್ತು ತಾಯಿದ್ದು ಶುಗರ್ ಆಗಿ ಕಾಲಿದ್ದು 2 ಬೆರಳು ತೆಗೆದಿದ್ದಾರೆ. ಆದರೆ ತುಂಬ ಬಡತನ. ಮತ್ತು 3 ಹೆಣ್ಮಕ್ಕಳು, ನಾನೊಬ್ಬ ಕೊನೆಯ. ಮನೆ ಜವಾಬ್ದಾರಿ ನಿಮ್ಮ ಮೇಲಿತ್ತ? ಹೌದು. ಮತ್ತು ತಂದೆ ಒಮ್ಮೊಮ್ಮೆ ಅಲ್ಲಿ ಕೆಳಗೆ ಒಂದು ಅಂಗಡಿ ಉಂಟು, ಅಲ್ಲಿ ಹೋಗಿ ಸ್ವಲ್ಪ ಆ ಕಡೆ ಈ ಕಡೆ ದುಡಿತಾಯಿದ್ರು. ಆದಮೇಲೆ ನನ್ನ ಮೇಲೆ ಜವಾಬ್ದಾರಿ ಇತ್ತು. ಈಗ ನಾನು ಹಾಗೆ ಇರಲಿಲ್ಲ, ಅದು ಮುಂಚೆನೇ ಆಗಿದೆ. ಅದು ಹೋಟೆಲಲ್ಲಿ ಏನೋ ಕೆಲಸಕ್ಕಿದ್ರು, ಅವಾಗೇನೋ ಚಹಾನ ತೆಗೊಂಡು ಹೋಗುವಾಗ ಟ್ಯಾಂಕರ್ ಕಾಲ ಮೇಲೆ ಹೋಗಿ ಕಾಲು ಗಟ್ಟಾಗಿದೆ. ಆದಮೇಲೆ ಕಾಲು ಇದಾಗಿ ಅಂಗವಿಕಲ ಅದು. ಕಾಲು ಗಟ್ಟಾಗಿ ಆದಮೇಲೆ ಇದರಲ್ಲಿ ಹೋಗೋದವರು ನಡ್ಕೊಂಡು ಹೋಗೋದಲ್ಲ, ಕಾಲಂಡು ಅರ್ಧ ಇಲ್ಲ. 3 ಹೆಣ್ಮಕ್ಳು, ನಾನು ಕೊನೆಯವ. ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತ? ಹೌದು. ಹೀಗಾಗಿ ನೀವು ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ರ? ಹಾಂ, ಅಲ್ಲಿ ಹೋಗ್ತಾ ಇದ್ದೆ. ಅವತ್ತು ಮಧ್ಯಾಹ್ನ ನೀವು ಎಲ್ಲಿದ್ರ? ಅವತ್ತು ಆ್ಯಕ್ಚುಲಿ ಈ ಘಟನೆ ನಡೆಯುತ್ತೆ 27 ಮಂಗಳವಾರ ದಿವಸ ಈಗ 3:30 ಈ ಘಟನೆ ನಡೆಯುತ್ತೆ. ಅವತ್ತು ನೀವು ಎಲ್ಲಿದ್ರ? ಆವಾಗ ಬೆಳಿಗ್ಗೆ ನಾನು ಬೀಚ್ ರೋಡಿಗೆ ಹೋಗಿದ್ದೆ, 8 ಗಂಟೆ ತನಕ ನಾನು ಮನೆಯಲ್ಲಿದ್ದೆ. ಆವಾಗ ಒಂದು ಕಾಲ್ ಬರ್ತದೆ ಬೀಚ್ ರೋಡ್. ಅಲ್ಲಿ ಹೋಗಿ 2 ಲೋಡ್ ಹೊಯ್ಗೆ ಲೋಡ್ ಮಾಡಿ 1:30 ಗಂಟೆ ಆಗುವಾಗ ನಾನು ಕಲ್ಪನೆ ಮನೆಗೆ ಬರುವಾಗ ಇವರಿಬ್ಬರು ಸಿಕ್ಕಿದ್ರು. ಯಾರೆಂದರೆ ಸುಮಿತ್ ಮತ್ತು ರವಿರಾಜ್ ದೀಪಕ್ನ ಗಾಡಿಯಲ್ಲಿ ಹೋಗ್ತಾಯಿದ್ರು. ಅವರನ್ನು ಓವರ್ಟೇಕ್ ಮಾಡಿ ನಾನು ಸೀದಾ ಮನೆಗೆ ಬಂದೆ. ಪಾಡಿಗೆ ನಾನು ಅವರು ಓವರ್ಟೇಕ್ ಮಾಡಿ ಸೀದಾ ಮನೆಗೆ ಬಂದೆ. ಅದು 1:30 ಗಂಟೆಗೆ. ಆದಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಊಟ ಎಲ್ಲ ಮಾಡಿ ರೂಮ್ ಹತ್ರ ಬಂದೆ ನನ್ನ ಮನೆ. ಆವಾಗ ರೈಮಂದು ಕಾಲ್ ಬರ್ತದೆ, ಹೊಯ್ಗೆ ಲೋಡು ಉಂಟು ಬಾ ಅಂತ. ಆಗ ಅವನು ಮನೆಗೆ ಹೋಗ್ತೇನೆ ನಾನು. ಮನೆ ಹತ್ರ ಹೋಗಿ ಅವನು ಬರ್ತಾನೆ, ಪಿಕಪ್ಪಲ್ಲಿ ಹೋಗೋದು. ಪಿಕಪ್ಪಲ್ಲಿ ಹೋಗಿ ಮತ್ತು ಅಲ್ಲಿ ಮಸೀದಿ ಹತ್ರ ಒಂದು ಪಿಕಪ್ ಲೋಡ್ ಮಾಡಿ ರಿಟರ್ನ್ ಬರುವಾಗ ಅವನ ಮನೆ ಹತ್ರ ನಾನು ಹೇಳ್ತೇನೆ, ಅಲ್ಲಿ ನನ್ನ ಬೈಕ್ ಉಂಟು, ನಾನು ಇಲ್ಲಿ ಇಳಿತೇನೆ ಅಂತ ಹೇಳ್ತೇನೆ. ಆಗ ಅವನು ಹೇಳ್ತಾನೆ, ಇದು ಕೊನೆ ಲೋಡಲ್ಲ, ಈಗ ಅನ್ಲೋಡ್ ಮಾಡಿ ಮತ್ತು ಸೀದಾ ಮನೆಗೆ ಬರುವ ಅಂತ. ಆದಮೇಲೆ ನಾನು ಅವನೊಟ್ಟಿಗೆ ಹೋದ್ಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಒಟ್ಟಿಗೆ ಹೋದ ಪಿಕಪ್ಪಲ್ಲಿ ಹೋಗುವಾಗ ಅಲ್ಲಿ ಕಾಂಬೋಡಿ ಕೆಳಗೆ ಹೋಗುವಾಗ ಅವರ ದೀಪಕ್ನ ಮನೆಗೆ ಹೋಗಿ ಅಂತ ಹೇಳ್ದ ಇವನು. ಯಾರು ಜಗದೀಶ್ ಕಾಲ್ ಮಾಡಿದಾಗ ಯಾರಿಗೆ, ಇವನಿಗೆ ರೈಮನಿಗೆ. ಆ ಥರ ಹೋಗುವಾಗ ಇನ್ನು 3 ಕಿಲೋಮೀಟ್ರ್ ಉಂಟು ಯಾರ ದೀಪಕ್ನ ಮನೆಗೆ ಹೋಗಲಿಕ್ಕೆ. ಆವಾಗ ಅವನ ತಾಯಿ ಮತ್ತು ತಮ್ಮ, ಕೊನೆಯ ತಮ್ಮ ನಡ್ಕೊಂಡು ಹೋಗ್ತಾಯಿದ್ರು. ಆವಾಗ ನಾನು ರೈಮನ್ ಹೇಳಿದೆ, ಇದು ಹೊಯ್ಗೆ ಅವರ ಮನೆಗೆಲ್ಲ ದೀಪಕ್ನದು, ಅವರ ತಾಯಿ ಮತ್ತು ತಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳ್ತೇನೆ. ಆವಾಗ ಪಿಕಪ್ ನಿಲ್ಲಿಸಿದ, ನಾನು ಕರಿತೇನೆ ಅವರನ್ನು. ಆವಾಗ ಅವ್ರು ಬರ್ತಾರೆ. ಅವನ ತಮ್ಮ ನನ್ನ ಇದ್ದ ಮೇಲೆ ಕೂತ್ಕೊಳ್ತಾನೆ, ಒಡೆಯ ಮೇಲೆ ಕೂತ್ಕೊಳ್ತಾನೆ ತಮ್ಮ, ಕೊನೆಯ ತಮ್ಮ. ತಾಯಿ ಸೈಡಲ್ಲಿ ಕೂತ್ಕೊಳ್ತಾರೆ. ಮತ್ತು ಅವರನ್ನು ಕರ್ಕೊಂಡು ಅವರ ಮನೆಗೆ ಹೋಗೋದು ದೀಪಕ್. ಆ ಮನೆಗೆ ಹೋಗುವಾಗ ದೀಪಕ್ ಹೊರಗಡೆ ಇದ್ದ. ದೀಪಕ್ ಇದೆಲ್ಲ ನೋಡಿದ್ದಾನೆ. ದೀಪಕ್ಗೆ ರವಿರಾಜು ನಿಮಗೆಲ್ಲ ಹೇಗೆ ಪರಿಚಯ ಐತಿ ಊರಿನಲ್ಲಿ?
ದೀಪಕ್ ಅಂದರೆ ಅಲ್ಲಿ ಸಣ್ಣ ಇರುವಾಗ ಈ ಶಾಲೆ ರಜೆಯಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ ಕೆಲಸಕ್ಕೆ ಬರ್ತಾಯಿದ್ದ. ಶಾಲೆ 1 ತಿಂಗಳ ರಜೆ ಇರ್ತದಲ್ಲ, ಆವಾಗ ಅಲ್ಲಿ ಸಣ್ಣ ಇರುವಾಗ ಅಲ್ಲಿ ಕೆಲಸಕ್ಕೆ ಬರ್ತಾಯಿದ್ದ ನಮ್ಮೊಟ್ಟಿಗೆ. ಮನೆ ಕಟ್ಟುವ ಕೆಲಸಕ್ಕೆಲ್ಲ ಬರ್ತಾಯಿದ್ದ. ಆದಮೇಲೆ ಅಲ್ಲಿಂದ ನನಗೆ ಪರಿಚಯ ಆದದ್ದು ಅವನದು. ಆದಮೇಲೆ ಅವನು 10th ಶಾಲೆಗೆ ಹೋಗಿ ಬಿಟ್ಟು ಆದಮೇಲೆ ಪರ್ಮನೆಂಟಾಗಿ ನಮ್ಮೊಟ್ಟಿಗೆ ಕೆಲಸ ಬರ್ತಾಯಿದ್ದ. ಯಾರಟ್ಟ, ಈ ಜಗದೀಶನೊಟ್ಟಿಗೆ. ಇಟ್ಟಿಗೆ ಒಂದು ಇಳಿಸುವ ಒಂದು ವಿಡಿಯೋ ಇದೆ ಅಲ್ಲ, ಅದು ಯಾರ್ದದು? ಅದು ನಾವು ಮಾಡೋದಲ್ಲಿ ಎಲ್ಲಿಗೆ ಅಂತ ನರಾರಿ ದೇವಸ್ಥಾನ ಉಂಟಲ್ಲ ಮೇಲ್ಕರ ಹತ್ರ, ಅಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ್ದೇನೆ. ನಾನು, ದೀಪು, ಜಗದೀಶ್. ಆವಾಗ ನಾನು ಒಬ್ಬ ಮುಸ್ಲಿಮ್ ಅಂದರೆ 4-7 ಮಂದಿಯಿಂದ ಹಿಂದೂಗಳಿದ್ದರು. ಅಲ್ಲಿ ಏನು ಇದೇನು ಇರಲಿಲ್ಲ. ಆ ದೇವಸ್ಥಾನದಲ್ಲಿ ಊಟ ಕೂಡ ನಾನು ಮಾಡಿದ್ದೇನೆ. ನರಾರಿ ದೇವಸ್ಥಾನ ಉಂಟಲ್ಲ, ಅಲ್ಲಿ ಊಟ ಎಲ್ಲ ಕೊಡ್ತಾಯಿದ್ರು, ಅದು ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಅಂದರೆ ನೀವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರ? ಹಾಂ, ಅದೇ ಅದು ಹಿಂದೂ ಮುಸ್ಲಿಮು ನಮ್ಮೂರಲ್ಲಿ ಅದು ಇಲ್ಲೇ ಇಲ್ಲ. ನಾವು ಹಿಂದೂ ಮುಸ್ಲಿಮ್ ಅದೇನಿಲ್ಲ. ಅಲ್ಲಿ ಈದ್ ಮಿಲಾದ್ ಆಗುವಾಗ ಹಿಂದೂಗಳು ಅಲ್ಲಿಂದ ಸಿಹಿ ತಿಂಡಿ ನಮಗೆ ಕೊಡ್ತಾಯಿದ್ರು. ಅಲ್ಲಿ ಶಾರದೋತ್ಸವಾಗ ನಮ್ಮವರು ಅಲ್ಲಿ ಶಾರದ ಕೊಂಡು ಹೋಗುವಾಗ ಅಲ್ಲಿ ಕೂಡ ನಮ್ಮವರು ಕೂಡ ಸಿಹಿ ತಿಂಡಿ ಕೊಡ್ತಾಯಿದ್ರು. ಅಲ್ಲಿ ಅದೇನಿಲ್ಲ. ನಾನು ಅವರೊಟ್ಟಿಗೆ ಎಷ್ಟೋದಲ್ಲಿ ಕೆಲಸ ಮಾಡ್ತೇನೆ. ಅಲ್ಲಿ ದೇವಸ್ಥಾನದ್ದು ಹೈಯೆಸ್ಟ್ ಕೆಲಸ ಮಾಡ್ತಾಯಿದ್ದೆ. ಬಂಟ್ವಾಳದ ವೆಂಕಟರಮಣ ದೇವಸ್ಥಾನದ್ದು ಕೆಲಸ ಮಾಡಿದ್ದೇನೆ. ದನಿಯವರಿದ್ದರು, ಯಾರಂದರೆ ಪ್ರಕಾಶ್, ಅವರಿಗೆ ತುಂಬ ಕೆಲಸ ಎಲ್ಲ ಸಿಗ್ತಾಯಿತ್ತು. ಅವಾಗ ದೀಪಕ್, ಇವನು, ಜಗದೀಶ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಒಟ್ಟಿಗೆ ನಾನು ಅವರೊಟ್ಟಿಗೆ ಇದ್ದದ್ದು. ಅಂದರೆ ನಿಮಗೆಲ್ಲ ಯಾವಾಗ ಎಷ್ಟು ಕೂಲಿ ಸಿಗ್ತಾಯಿತ್ತು? ಅದೇ 800, ದಿನಕ್ಕೆ 800 ಆ ಥರ ಸಿಗ್ತಾಯಿತ್ತು. ಕ್ರಿಕೆಟ್ ಆಟಗಳನ್ನೇನಾದರೂ ಆಡ್ತಾಯಿದ್ರೆ? ಹಾಂ, ಕ್ರಿಕೆಟ್ ಆಡ್ತಾಯಿದ್ದೆ. ಅದು ಅಲ್ಲಿ ಕಾವ್ಯಸದಲ್ಲಿ ಮ್ಯಾಚ್ ಆಗ್ತಾಯಿದ್ದು. ಎಲ್ಲ ಮ್ಯಾಚ್ ಆಗುವಾಗ ಅವರ ಟೀಮ್ ಬರ್ತಾಯಿದ್ದು. ಮತ್ತು ಅವರ ವೀರಮೂರ್ತಿ ಅಲ್ಲಿ ಒಂದು ಗ್ರೌಂಡ್ ಉಂಟು, ಅಲ್ಲಿ ಹೋಗಿ ನಾನು ಅವರೊಟ್ಟು ಆಡ್ತಾಯಿದ್ದೆ. ಅಲ್ಲಿ ಅದೇನು ಇರಲಿಲ್ಲ, ಆವಾಗ ಸಮಸ್ಯೆ ಇರಲಿಲ್ಲ, ಎಲ್ಲ ಒಟ್ಟಿಗೆ ಇದ್ದದ್ದು. ಒಮ್ಮೊಮ್ಮೆ ಕೆಲಸಕ್ಕೆ ಹೋಗುವಾಗ ಇವನದ್ದು ದೀಪಕ್ ನನ್ನ ಬೈಕಲ್ಲಿ ನಾನು ಕರ್ಕೊಂಡು ಹೋಗಿದ್ದೇನೆ ಎಷ್ಟೋ ಸಾರಿ. ಸೊ ನೀವು ದೇವಸ್ಥಾನದಲ್ಲೂ ಕೆಲಸ ಮಾಡ್ತೀರಾ ಒಟ್ಟಿಗೆ, ನೀವೆಲ್ಲ ದೇವಸ್ಥಾನದಲ್ಲಿ ಒಟ್ಟಿಗೆ ಊಟ ಮಾಡ್ತೀರಾ ನಿಮ್ಮ ಚಿಕ್ಕ ವಯಸ್ಸಲ್ಲಿ. ನಿಮ್ಮ ಮನೆ ನೀವು ದುಡಿದ್ರಷ್ಟೇ ನಡಿಬೇಕಾ? ಹೌದು, ಅದೇ ನಾವು ದುಡಿದ್ರೇ ನಡೆಯೋದು ನಿಮ್ಮನೆ. ಹೀಗಾಗಿ ನೀವು 10ನೇ ಕ್ಲಾಸಿಗೆ ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡ್ತೀರಾ ಕೆಲಸ ಮಾಡೋದನ್ನು, ಚಿಕ್ಕ ವಯಸ್ಸಲ್ಲೇ? ಚಿಕ್ಕ ವಯಸ್ಸಲ್ಲಿ ಕೂಲಿ ಕೆಲಸ. ಹಾಂ, ಹೀಗಾಗಿ ನೀವೆಲ್ಲರೊಟ್ಟಿಗೂ ಬೆರೆತು ಜೀವನ ಮಾಡಬೇಕಾಗತ್ತೆ. ಹೌದು. ನಿಮ್ಮ ಜೀವಮಾನದಲ್ಲಿ ಯಾವತ್ತಾದರೂ ಯಾರನ್ನಾದರೂ ವಿರೋಧಿಸಿದ್ದೇನಾ? ಇಲ್ಲ ಇಲ್ಲ, ಅದು ನನ್ನ ಜೀವನದಲ್ಲಿ ಯಾರನ್ನು ಇದು ಮಾಡಲಿಲ್ಲ. ಹೊಟ್ಟೆ ತುಂಬಬೇಕು ಆ ಥರ ಪರಿಸ್ಥಿತಿ ಬಂದರೂ ಕೂಡ ಏನು ಆದರೂ ಕೂಡ ನಾವು ಅದರಲ್ಲಿ ಹೋಗೋದೇ ಇಲ್ಲ, ನಮಗೆ ಬೇಡ ಅಂತ. ಇದಾದ ಮೇಲೆ ನೀವು ಹೇಳ್ತಾ ಇದ್ರ, ಆವತ್ತು ನಿಮ್ಮ ತೊಡೆಯ ಮೇಲೆ ಅವ್ರ ತಮ್ಮ ಕೂತ್ಕೊಳ್ತಾನೆ. ಯಾರು? ದೀಪಕ್ಕನ ತಮ್ಮ. ದೀಪಕ್ನ ತಮ್ಮ. ಹಾಂ, ಅವನು ನಿಮ್ಮ ತೊಡೆ ಮೇಲೆ ಕೂತ್ಕೊಳ್ತಾನೆ. ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಳಿಸ್ತೀರಾ? ಹಾಂ, ಅವ್ರ ಮನೆ ಹತ್ತಿರ. ಹಾಂ, ಮುಂದೆ ಏನಾಗುತ್ತೆ? ಇಳಿಸುವಾಗ ಅವರ ತಾಯಿ ಮತ್ತು ತಮ್ಮ ಮನೆಗೆ ಒಳಗೆ ಹೋಗ್ತಾರೆ. ಆವಾಗ ನಾನು ಪಿಕಪ್ನ ಇಳಿದು ದೀಪಕ್ನ ಹತ್ರ ಬರ್ತೇನೆ. ಆವಾಗ ದೀಪಕ್ ಹತ್ರ ಕೇಳ್ತೇನೆ, ಎಲ್ಲಿ ಹೋಗಿ ಅನ್ಲೋಡ್ ಮಾಡೋದು ಅಂತ. ಅವನು ಹೇಳ್ತಾನೆ, ಇಲ್ಲಿ ಪ್ಲೇಸ್ ತೋರಿಸ್ತಾನೆ. ಅದು ಪಿಕಪ್ ಸ್ವಲ್ಪ ಎದುರು ಹೋಗಿ ಲಿವರ್ಸ್ ಬರಬೇಕು. ಆಗ ರೈಮಂಟ ನಾನು ಹೇಳ್ತೇನೆ, ಸ್ವಲ್ಪ ಎದುರು ಹೋಗಿ ಲಿವರ್ಸ್ ಬರ್ತಾನೆ, ಅನ್ಲೋಡ್ ಮಾಡ್ತಾ ಇರ್ತದೆ. ಆವಾಗ ಇವನು ಹೇಳ್ತಾನೆ, ದೀಪಕ್ ಇದು ಹೊಯ್ಗೆ ತೋರಾಯಿತು ಅಂತ ಹೇಳ್ತಾನೆ, ದಪ್ಪ ಇದೆ ಅಂತ ಹೇಳ್ತಾನೆ. ಆವಾಗ ನಾನು ಹೇಳಿದೆ, ಇಲ್ಲ ಜಗದೀಶ್ ಹೇಳ್ದ ಇದೇ ಹೊಯ್ಗೆ ತರಲಿಕ್ಕೆ ಅಂತ. ಆಗ ಅವನು, ಇಲ್ಲ ಅದು ನನಗೆ ಸಣ್ಣ ಹೊಯ್ಗೆ ಬೇಕಿತ್ತು ಅಂತ ಹೇಳ್ತಾನೆ. ಆವಾಗ ರೈಮನ್ ದೀಪ ಮಾತಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಇವನು ಬರೋದು, ಯಾರು? ರವಿರಾಜ್, ಯಾರು ದೀಪಕ್ನ ಗಾಡಿ ಇಟ್ಕೊಂಡು ಬರ್ತಾನೆ. ಮಧ್ಯಾಹ್ನ ಹೋಗ್ತಾ ಇರುವಾಗ ನಾನು ಓವರ್ಟೇಕ್ ಮಾಡ್ತೇನೆ ಅವನು ಬರ್ತಾನೆ, ರವಿರಾಜ್. ಅವನು ಬಂದು ರೈಮನ್ ಹತ್ರ ಹೋಗ್ತಾನೆ. ಹೋಗಿ ಹೊಯ್ಗೆ ತೆಗೆದು, ನನಗೆ ನನ್ನ ಮನೆಗೆ ಒಂದು ಪಿಕಪ್ ಹೊಯ್ಗೆ ಬೇಕು, ಎಷ್ಟು ರೇಟಲ್ಲಿ ಆಗ್ತೀಯ ಅಂತ ಕೇಳ್ತಾನೆ. ಆವಾಗ ಇವನು ರೈಮನ್ ನಗರ್ತಾ ಹೇಳ್ತಾನೆ, ಮನೆಗೆಲ್ಲ ಹಾಕುವ ಅಂತ ಹೇಳ್ತಾನೆ. ಅಷ್ಟಾಗ ಇದು ಹೊಯ್ಗೆಲ್ಲ ಅನ್ಲೋಡ್ ಆಗ್ತದೆ. ನಾನು ಹೋಗಿ ಲೆಫ್ಟ್ ಸೈಡಲ್ಲಿ ಕೂತ್ಕೊಳ್ತೇನೆ, ನನ್ನ ಸೈಡಲ್ಲಿ ಪಿಕಪಲ್ಲಿ. ಆವಾಗ ಇವನು ರೈಮನ್ ಜಗದೀಶಿಗೆ ಕಾಲ್ ಮಾಡ್ತಿರ್ತಾನೆ. ಆವಾಗ ಜಗದೀಶ್ ಹೇಳ್ತಾನೆ, ಇಲ್ಲ ಅವನು ಹೊಯ್ಗೆ ದಪ್ಪನೆ ಹೇಳಿದ್ದು, ಸಣ್ಣ ಹೊಯ್ಗೆ ಅಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಆವಾಗ ಮಾತಾಡ್ತಿರುವಾಗ ರೈಮನ್ನ ತಲೆಭಾಗ ಸ್ವಲ್ಪ ಹೊರಗಡೆ ಇರ್ತಾರೆ. ರೈಮನ್ನ ತಲೆಭಾಗ ಸ್ವಲ್ಪ ಪಿಕಪ್ಪಿನ ಹೊರಗೆ ಇರ್ತದೆ. ಈ ಥರ ಮಾತಾಡ್ತಾ ಇದ್ದಾನೆ. ದೀಪಕ್ ಸ್ವಲ್ಪ ಹಿಂದುಗಡೆಯಿಂದ, ರವಿರಾಜಿ ಮಿರರ್ ಉಂಟಲ್ಲ ಆ ಸೈಡಲ್ಲಿದ್ದ. ಆವಾಗ ಹಿಂದುಗಡೆಯಿಂದ ಅವರು 3 ಬರೋದು, ಯಾರು? ಸುಮಿತ್, ಪೃಥ್ವಿರಾಜ್, ಚಿಂತನ್.
ಅವ್ರು ಬಂದು ಒಮ್ಮೆಲೆ ಇವನನ್ನು ಅಟ್ಯಾಕ್ ಮಾಡ್ತಾರೆ, ಯಾರು ರೈಮನ್. ಅಟ್ಯಾಕ್ ಮಾಡುವಾಗ ಇವನು ಬೊಬ್ಬೆ ಹಾಕ್ತಾನೆ, ಯಾರು ರೈಮನ್. ಬೊಬ್ಬೆ ಹಾಕುವಾಗ ನಾನು ಈ ಕಡೆ ನೋಡುವಾಗ ಅವನ ರಕ್ತ ಎಲ್ಲ ನನ್ನ ಮುಖಕ್ಕೆ ತಲೆಗೆಲ್ಲ ಇದಾಗ್ತಾ ಉಂಟು. ಆದಮೇಲೆ ನಾನು ಲೆಫ್ಟ್ ಸೈಡ್ ನೋಡುವಾಗ ಚಿಂತನ್ ಮತ್ತು ಸುಮಿತ್ ನನ್ನ ಕಡೆ ಇದ್ದ, ತಲ್ವಾರ್ ಇಟ್ಕೊಂಡು. 5 ತಲ್ವಾರು ಇತ್ತು. ಇವರಟ್ಟ ಮುಂಚೆ ಇರಲ್ಲ, ಯಾರಟ್ಟ ದೀಪಕ್ ಮತ್ತು ರವಿರಾಜನಟ. ಆದಮೇಲೆ ನೋಡುವಾಗ 5 ಮಂದಿ ಅಟ್ಟ ಇತ್ತು. ಇದು ಅಂದರೆ ಮೊದಲೇ ಪ್ಲ್ಯಾನಿಂಗ್ ಇವರದ್ದು. ಆದಮೇಲೆ ಲೆಫ್ಟ್ ಸೈಡ್ ನೋಡುವಾಗ ಇವರಿಬ್ಬರು ಇದ್ರಲ್ಲ, ಆವಾಗ ಇವನು ಬೊಬ್ಬೆ ಆಗ್ತಾ ಇದ್ದಾನೆ, ಯಾರು ರೈಮನ್. ಫಸ್ಟಿಗೆ ಅವನ ತಲ್ವಾರ್ ಇದು ಮಾಡುವಾಗ ಅವನ ಕೈಗೆ ಮತ್ತು ಮುಖಕ್ಕೆ ಬೀಳ್ತದೆ ಈ ಸೈಡಿಗೆ. ಆವಾಗ ಇವನು ಬೊಬ್ಬೆ ಆಗ್ತಿರುವಾಗ ನನ್ನ ಕಡೆ ನೋಡಿ ಇವರಿಬ್ಬರು ಇದ್ದಾರಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೇನೆ ಅವಟ, ಬೇಡ ನಾವು ಯಾವುದರಲ್ಲಿ ಇರಲ್ಲ. ರೈಮನ್ ಕೂಡ ಬೊಬ್ಬೆ ಆಗ್ತಾ ಹೇಳ್ತಾ ಇದ್ದಾನೆ, ನಾವು ಯಾವುದರಲ್ಲಿ ಇರಲ್ಲಲ್ಲ, ನಮ್ಮನ್ನು ಯಾಕೆ ಈ ಥರ ಮಾಡೋದು, ನಮ್ಮನ್ನು ಬಿಟ್ಟು ಬಿಡಿ ಅಂತ. ಆದರೆ ಅವರು ಕೇಳಲ್ಲ, ಮತ್ತೆ ಅವನ ಮೇಲೆ ದಾಳಿ ಮಾಡ್ತಾರೆ. ನನಗೆ ಬಂದು ಬೈತಾರೆ, ಇವರು ದೀಪಕ್ ಎಲ್ಲ ಬಂದು ಬೈತಾನೆ, ನೀನು ಕೂಡ ಇದರಲ್ಲಿ ಡಬಲ್ ಗೇಮೆಲ್ಲ ಆಡ್ತಾ ಇದೆಯಾ, ಮತ್ತು ಸುಹಾಸನ್ನು ಕೊಂದದ್ದು ಈ ಥರನೇ ಬೇರೆಗಳು ಹಿಂದುಗಡೆ ಬಂದು ಇದು ಮಾಡಿದ್ದು, ನನ್ನೊಟ್ಟು ಇನ್ನೂ ಕೂಡ ಜನ ಉಂಟು, ಬೇರೆಗಳನ್ನು ಯಾರನ್ನು ಬಿಡಲ್ಲ ಅಂತ ಹೇಳ್ತಾನೆ. ಆದಮೇಲೆ ತುಂಬ ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ, ನನ್ನ ತಾಯಿಗೆ ತಂದೆಗೂ ಸರಿಯಿಲ್ಲ, ಅವನಿಗೆ ಗೊತ್ತುಂಟು, ಒಟ್ಟಿಗೆ ಎದ್ದದಲ್ಲ. ಆದರೆ ಅವನು ಕೇಳಲ್ಲ. ಮತ್ತು ಸುಮಿತ್ನೊಟ್ಟು ರಿಕ್ವೆಸ್ಟ್ ಮಾಡ್ತೇನೆ. ಏನು ರಿಕ್ವೆಸ್ಟ್ ಮಾಡ್ತೀರಾ? ನಾವು ಸುಮಿತ್ ಅಲ್ಲಿಗೆ ಕಾವೇಶ್ವರ ಅಲ್ಲಿ ಗ್ರೌಂಡಿಗೆ ಅಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದ್ದಾನೆ, ಮತ್ತು ಮುಂಚೆಯಿಂದ ಅವನ ಪರಿಚಯ ಉಂಟು ನಮಗೆ. ಅವನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಾವು ಯಾವುದರಲ್ಲಿ ಇರಲ್ಲಲ್ಲ, ನಮ್ಮದು ಯಾಕೆ ಈ ಥರ ಮಾಡೋದು. ಆಗ ಪರಿಸ್ಥಿತಿ ಹೇಗಿತ್ತು ಅಬ್ದುಲ್ ಅಬ್ದುಲ್ ರಹಮಾನ್ ರಕ್ತ ಹೋಗ್ತಾ ಉಂಟು. ಆದಮೇಲೆ ಸುಮಿತ್ ತಲ್ವಾರ್ ಇಲ್ಲಿ ಮುಖಕ್ಕೆ ಬೀಳುವ ತಲ್ವಾರ್ ನಾನು ಈ ಥರ ಕೈಗೆ ಏಟಾಗ್ತದೆ, ಕೈ ಇದು ಬೆರಳು ಕಟ್ಟಾಗ್ತದೆ. ಇದು ಕಟ್ಟಾಗಿದೆ, ಬೆರಳು ಕಟ್ಟಾಗಿದೆ ಈ ಕೈ. ಈಗ ಅದು ಬೆರಳು ಹೇಗೆ ನಿಂತ್ಕೊಂಡಿದೆ? ಈಗ ಅದು ಸರ್ಜರಿ ಮಾಡಿದೆ, ಮತ್ತು ಒಂದು ರಾಡೆಲ್ಲ ಉಂಟು. ಸೊ ಇದು ಪೂರ್ತಿ ಕೆಳಗೆ ಬೀಳುತ್ತೆ? ಇದು ಬೀಳಲ್ಲ, ಇದು ಕಟ್ಟಾಗಿ ಈ ಥರ ನೇತಾಡ್ತಾ ಇದೆ. ಓಕೆ. ಆದಮೇಲೆ ಚಿಂತನ ಇಲ್ಲಿಗೆ ಹಾಕ್ತಾನೆ, ಎದೆಗೆ ಚಿಂತನ್ ಸರಿಯಾಗಿ ಬೀಳ್ತದೆ ಅದೇ. ಆದಮೇಲೆ ಇವನು ಪೃಥ್ವಿರಾಜ್ ಇಲ್ಲಿಗೆ ಹಾಕ್ತಾನೆ. ಆದಮೇಲೆ ನನಗೆ ಗೊತ್ತಾಯಿತು, ನನ್ನನ್ನು ಮತ್ತು ರೈಮನ್ನನ್ನು ಇವರು ಸಾಯಿಸ್ತಾರೆ. ಇಲ್ಲಿಂಟು ಹಿಂಭಾಗಕ್ಕೆ. ಹಾಂ.